ಓಂ ತಯಾಸ್ಮಾಕಂ ವರೋ ದತ್ತೋ ಯಥಾಪತ್ಸು ಸ್ಮೃತಾಖಿಲಾಃ ಭವತಾಂ ನಾಶಯಿಷ್ಯಾಮಿ ತತ್ಕ್ಷಣಾತ್ ಪರಮಾಪದಃ ಇತಿ ಕೃತ್ವಾ ಮತಿಂ ದೇವಾ ಹಿಮವಂತಂ ನಗೇಶ್ವರಂ ಜಗ್ಮುಸ್ತತ್ರ ತತೋ ದೇವೀಂ ವಿಷ್ಣುಮಾಯಾಂ ಪ್ರತುಷ್ಟುಭುಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳನ್ನು ಈ ಮೇ ತಿಂಗಳಲ್ಲಿ ನಾವು ಕಾಣಬಹುದು. ಅದರಲ್ಲೂ ಮಿಥುನ ರಾಶಿಯವರಿಗೆ ಇದು ಲಾಭನ ನಷ್ಟನ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ರಾಹುಕೇತುಗಳ ಬದಲಾವಣೆ ಅನ್ನುವಂಥದ್ದು 18ನೇ ತಾರೀಕು ಮೇ ತಿಂಗಳು ಆಗ್ತಾ ಇದೆ. ಮಿಥುನ ರಾಶಿಯವರಿಗೆ ದಶಮ ಸ್ಥಾನ ಕರ್ಮಸ್ಥಾನದಲ್ಲಿದ್ದಂಥ ರಾಹು ಅಪ್ರದಕ್ಷಿಣೆಯಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೆ ಮಿಥುನ ರಾಶಿಯವರಿಗೆ ಚತುರ್ಥ ಭಾವದಲ್ಲಿದ್ದಂತಹ ಕೇತು ತೃತೀಯ ಭಾವಕ್ಕೆ ಬರ್ತಾ ಇದ್ದಾರೆ. 3 ಮತ್ತು 9ನೇ ಮನೆ ಕಾಂಬಿನೇಷನ್. ಇದು ರಾಹು ಗ್ರಹ ಮತ್ತು ಕೇತು ಗ್ರಹ ಬದಲಾವಣೆ ಆಗ್ತಾ ಇರೋದು ಮಿಥುನ ರಾಶಿಯವರಿಗೆ ಸ್ಥಾನಗಳು. ಇನ್ನು ಮೇ 15ನೇ ತಾರೀಕು ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಗುರು ಬಂದು ಇಷ್ಟು ದಿನ ನಿಮಗೆ 12ನೇ ಮನೆ ವ್ಯಯಸ್ಥಾನದಲ್ಲಿದ್ದಂಥ ಗುರು ಈಗ ನಿಮ್ಮ ರಾಶಿಗೆ ಬಂದು ಜನ್ಮ ಗುರು ಆಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಈ 2 ಮೇಜರ್ ಬದಲಾವಣೆ ಆದರೆ 14ನೇ ತಾರೀಕು ಮೇ 14ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾ ಇದ್ದಾರೆ. ಲಾಭ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಂಥ ರವಿ ಅಂದರೆ ಸೂರ್ಯ 12ನೇ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಬುಧ ಮೇ 6ನೇ ತಾರೀಕು 11ನೇ ಮನೆಗೆ ಬಂದರೆ ಮೇ 23ನೇ ತಾರೀಕು 12ನೇ ಮನೆಗೆ ಬರ್ತಾರೆ. ಇದು ಒಂದು ಬದಲಾವಣೆ. ಇದು ಬಿಟ್ಟರೆ ಈ ಮಾಸದ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೇ 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, 2 ಮಹಾಗುರುಗಳ ಜಯಂತ್ಯೋತ್ಸವ ಅನ್ನುವಂಥದ್ದು ನಮಗೆ ನಡೀತಾ ಇದೆ. ಗುರುಗಳ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಮೇ 4ನೇ ತಾರೀಕು ಗಂಗಾ ಜಯಂತಿ, ಭಗೀರಥ ಜಯಂತಿ, ಗಂಗಾ ಉತ್ಪತ್ತಿಯಾದಂಥ ದಿನ, ಅವತ್ತು ಬಹಳ ವಿಶೇಷ, ಭಗೀರಥನ ಒಂದು ಜಯಂತ್ಯೋತ್ಸವ. ಮೇ 7ನೇ ತಾರೀಕು ವಾಸವಾಂಬಾ ಜಯಂತಿ, ವಾಸವಿ ಕನ್ನಿಕಾ ಪರಮೇಶ್ವರಿ ಆರಾಧನೆ ಮಾಡುವಂಥ ದಿನ. ಆ ದಿನವೇ ನಿಮಿಷಾಂಬಾ ಜಯಂತಿ ಇರೋದ್ರಿಂದ 2 ಶಕ್ತಿ ಜಯಂತಿಗಳು ಬರೋದ್ರಿಂದ ಶಕ್ತಿಯನ್ನು ಆರಾಧನೆ ಮಾಡೋದಕ್ಕೆ ಅತ್ಯಂತ ಶುಭ ಕಾಲ. ಚಂಡಿ ಯಾಗ, ಮಹಾಚಂಡಿಕಾ ಯಾಗ, ದುರ್ಗಾ ಯಾಗ, ಈ ರೀತಿಯ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡೋದಕ್ಕೆ ಭಾಳ ಒಳ್ಳೆ ಪರ್ವಕಾಲ ಅಂತ ಹೇಳ್ತೀವಿ. ಇನ್ನು ಮೇ 8ನೇ ತಾರೀಕು ಬೃಹಸ್ಪತಿ ಅಂದರೆ ಗುರು ಜಯಂತಿ, ಗುರುವಿನ ಒಂದು ಜಯಂತ್ಯೋತ್ಸವ. ಯಾರ್ಯಾರ ಜಾತಕದಲ್ಲಿ ಗುರು ದೋಷ ಇದೆಯೋ ಅಂಥವರು ವಿಶೇಷವಾಗಿ ಗುರು ಜಯಂತಿ ದಿನ ಗುರುವನ್ನು ಆರಾಧನೆ ಮಾಡಿ. ಇನ್ನು 11ನೇ ತಾರೀಕು ನರಸಿಂಹಸ್ವಾಮಿಯ ಜಯಂತಿ ಇರೋದ್ರಿಂದ ಶತ್ರುಬಾಧೆ, ದೃಷ್ಟಿಬಾಧೆ ಇತ್ಯಾದಿಗಳಿರ್ತಕ್ಕಂಥವರು ನರಸಿಂಹಸ್ವಾಮಿಯ ಆರಾಧನೆ ಮಾಡಿ. ಇದಿಷ್ಟು ಮಾಸದ ವಿಶೇಷ. ಆದರೆ ಈ ಮಾಸದಲ್ಲಿ ಬರುವಂತಹ ಪೌರ್ಣಮಿ 12ನೇ ತಾರೀಕು ಮೇ 12 ಪೌರ್ಣಮಿ. ಈ ಪೌರ್ಣಮಿಯನ್ನು ಬುದ್ಧ ಪೌರ್ಣಮಿ ಅಂತ ಕರಿತೀವಿ. ಹಾಗೆ 27ನೇ ತಾರೀಕು ಮೇ 27ನೇ ತಾರೀಕು ಬಾದಾಮಿ ಅಮಾವಾಸ್ಯೆ. ಈ ಮಧ್ಯದಲ್ಲಿ 24ನೇ ತಾರೀಕು ಶನಿ ಪ್ರದೋಷ ಇದೆ. ಪ್ರದೋಷ ಗೊತ್ತಲ್ಲ, ಶಿವನಿಗೆ ನಂದಿಗೆ ಪೂಜೆ ಮಾಡೋದು. ಅದು ಶನಿವಾರ ಬಂದರೆ ಶನಿ ಪ್ರದೋಷ, ಭಾಳ ವಿಶೇಷವಾದಂಥ ಪರ್ವಕಾಲ ಅದು ಕೂಡ. ಅವತ್ತು ಶನಿ ಶಿವನನ್ನು ಆರಾಧನೆ ಮಾಡುವಂಥ ದಿನ, ನಂದಿಯನ್ನು ಆರಾಧನೆ ಮಾಡುವಂಥ ದಿನ. ಸರಿ, ಹಾಗಾದರೆ ಮೊದಲಿಗೆ ರಾಹು ಕೇತುಗಳ ಬದಲಾವಣೆ ಹೇಗಿದೆ, ಇದರಿಂದ ನಿಮಗೇನು ಫಲ ಮಿಥುನ ರಾಶಿಯವರಿಗೆ ಅನ್ನುವಂಥದ್ದನ್ನು ನೋಡೋಣ. ಇಷ್ಟು ದಿನ ಕರ್ಮಸ್ಥಾನದಲ್ಲಿದ್ದಂಥ ರಾಹು ಈಗ ಭಾಗ್ಯಸ್ಥಾನಕ್ಕೆ ಬಂದು 18 ತಿಂಗಳು ಅಲ್ಲೇ ಇರ್ತಾರೆ. ಏನು ಫಲ ಹಾಗಾದರೆ? 9ನೇ ಮನೆಗೆ ಬರುವಂತಹ ರಾಹು ನಿಮಗೇನು ಫಲವನ್ನು ಕೊಡ್ತಾರೆ? ಭಾಗ್ಯೇಶ ದೇವ ಸಚಿವೌ ಶುಭವರ್ಗ ಯಾತೌ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ ಅನ್ನುವಂಥ ಒಂದು ಶ್ಲೋಕ ಹೇಳುತ್ತೆ. ಅಂದರೆ ಭಾಗ್ಯ ಅನ್ನುವಂಥದ್ದು 9ನೇ ಮನೆ ಫಲ ಕೊಡಲೇಬೇಕಾಗತ್ತೆ. ಯಾವ ರೀತಿ? ರಾಹು 9ನೇ ಮನೆಯಲ್ಲಿದ್ದಾಗ ಸ್ವಾಶ್ರಿತ ರಾಶಿ ಅಂತ ಹೇಳ್ತೀವಿ. ಜೊತೆಗಿರುವ ಗ್ರಹದ ಫಲನೂ ಉತ್ಪತ್ತಿ ಆಗುತ್ತೆ. ಜೊತೆಗೆ ಯಾರು ಗ್ರಹಗಳು ದೀರ್ಘವಾಗಿ ನಿಲ್ಲೋದಿಲ್ಲ, ಅದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಭಾಗ್ಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಸೂಕ್ಷ್ಮ ಜ್ಞಾನವನ್ನು ಅಂದರೆ ಸೈಂಟಿಸ್ಟ್ ಆಗುವಂಥ ಯೋಗಗಳು, ಯಾರ್ಯಾರು ತುಂಬ ಪತ್ತೇದಾರಿ ಕೆಲಸ ಮಾಡ್ತಾ ಇದ್ದೀರಾ
ಅಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲ. ಸೈಂಟಿಸ್ಟ್ ಆಗುವಂಥದ್ದು, ಯಾರ್ಯಾರು ಬಯಾಲಜಿ ತೊಗೊಳ್ತಿದ್ದೀರಾ, ಮೆಡಿಸಿನ್ ರಿಲೇಟೆಡು ಯಾರ್ಯಾರು ಅನಾಲಿಸಿಸ್ ಮಾಡುವಂಥವ್ರು, ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥವ್ರು, ತಯಾರಕರು, ಮೆಡಿಸನ್ ತಯಾರಕರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಂಪ್ಯೂಟರು, ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಸಿಟಿ ಮೊದಲಾದ ಕ್ಷೇತ್ರಗಳಲ್ಲಿ ಆಧಿಪತ್ಯವನ್ನು ನೀವು ಹೊಂದಬಹುದು. ಸರ್ಪ ದೋಷ ಇರತಕ್ಕಂಥವ್ರಿಗೆ ಈ ಒಂದು 18 ತಿಂಗಳಿನ ತುಂಬ ಒಳ್ಳೆಯ ಫಲ ಸಿಗುತ್ತೆ, ಯಾವುದೇ ಕೆಟ್ಟದಾಗಲ್ಲ. ಹಾಗೆ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಒಳ್ಳೆಯ ಅಭಿವೃದ್ಧಿ. ಸ್ವಲ್ಪ ತಾಮಸ ಕೃತ್ಯಗಳು ಅಂದರೆ ನಿಮಗೆ ತಾಮಸ ಭಾವನೆ ಜಾಸ್ತಿ ಬರುತ್ತೆ, ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುವಂಥದ್ದು. ನಿಮ್ಮಲ್ಲಿರುವಂಥ ಕೆಟ್ಟ ಅಭ್ಯಾಸ, ಈ ಸಿಗರೆಟ್ ಸೇದೋದು ಅಥವಾ ಡ್ರಿಂಕ್ಸ್ ಮಾಡೋದು ಅಥವಾ ಈ ಕೆಸಿನೋ ಆಡೋದು, ಲಾಟ್ರಿ ಟಿಕೆಟು, ಈ ಥರದ್ದೆಲ್ಲ ಏನೇನು ನಿಮಗೆ ಅಭ್ಯಾಸಗಳಿರುತ್ತೋ ಅದೆಲ್ಲ ನಿಮಗೆ ಝೀರೋ ಆಗ್ತಾ ಬಂದ್ಬಿಡುತ್ತೆ. ಒಂದೊಂದಾಗ ದುರ್ವ್ಯಸನಗಳು, ದುಶ್ಚಟಗಳನ್ನು ದೂರ ಮಾಡ್ಕೊತ ಬರ್ತೀರ. ಷೇರು ವ್ಯವಹಾರದಲ್ಲಿ ಉತ್ತಮವಾದ ಲಾಭವನ್ನು ಕೊಡ್ತಾನೆ, ಹೀಗಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಅಪಸವ್ಯದಿಂದ ಸಂಚರಿಸುವಂಥ ಗ್ರಹ ರಾಹು ಆದ್ದರಿಂದ ನಿಮಗೆ ಭಾಳಷ್ಟು ಉತ್ತಮವಾದ ಫಲವನ್ನು ಮಿಥುನ ರಾಶಿಯವರು ಅಪೇಕ್ಷೆ ಪಡ್ಬೋದು. ಭಾಷಾಜ್ಞಾನಿಗಳಾಗ್ತೀರ, ಸ್ವಲ್ಪ ಲ್ಯಾಂಗ್ವೇಜಸನ್ನು ಕಲಿಬೋದು. ಚೈನೀಸು, ಜರ್ಮನ್ನು, ಜಾಪನೀಸು, ಫ್ರೆಂಚು, ಹೀಗೆ ಲ್ಯಾಂಗ್ವೇಜಸನ್ನು ಹೆಚ್ಚು ಕಲಿಬೋದು. ಸಂಸ್ಕೃತಿ ಅಂದರೆ ಸಂಸ್ಕೃತಿ ಇದೆಯಲ್ವ, ನಿಮ್ಮ ಒಂದು ಸಂಪ್ರದಾಯ, ಅದೆಲ್ಲ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀರಾ. ಜೊತೆಗೆ ವಿದೇಶಿ ಭಾಷೆಗಳು, ವಿದೇಶಿ ಪ್ರಯಾಣ, ವಿದೇಶಿ ಉದ್ಯೋಗ, ವಿದೇಶಿ ಕೆಲಸ, ವಿದೇಶಿ ವಿದ್ಯೆ, ವಿದೇಶಿ ವ್ಯಾಪಾರ, ಇಷ್ಟರಲ್ಲೂ ಕೂಡ ನಿಮಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರ ಅನುಕೂಲ ಆಗುತ್ತೆ, ತನ್ಮೂಲಕ ಧನಾಗಮ ಆಗುತ್ತೆ. ಆಮೇಲೆ ಯಾವುದೇ ಪೀಡಿತನಾದರೂ ಕೂಡ, ಯಾವುದೇ ವ್ಯಕ್ತಿಯಿಂದ ಪೀಡಿತನಾದರೂ ಆ ಪೀಡಿತ ಅನ್ನುವಂಥದ್ದು ದೂರ ಆಗುತ್ತೆ, ನಿಮಗೆ ಭಾಗ್ಯ ಪ್ರಾಪ್ತಿ ಉಂಟಾಗುತ್ತೆ. ಜೊತೆಗೆ ರಾಹು ಭಾಗ್ಯಸ್ಥಾನದಲ್ಲಿದ್ದಾಗ ಅದರಲ್ಲೂ ಕೂಡ ವಿಶೇಷವಾದ ಫಲವನ್ನು ಹೊಂದುವಂಥ ಸಾಧ್ಯತೆಗಳು. ಗುರುವಿನ ದೃಷ್ಟಿ ಬೀಳೋದ್ರಿಂದ ರಾಹು ಮೇಲೆ ಕೋದಂಡ ರಾಹು ಅಂತೇಳಿ ತಗೊಳ್ಬೋದು. ಕೋದಂಡ ರಾಹುವಿನ ಫಲ, ಈ ಫಲದ ಮುಖಾಂತರ ನಿಮಗೆ ಅಭಿವೃದ್ಧಿಯಾಗಿ ಭಾಗ್ಯೋದಯ ಉಂಟಾಗುತ್ತೆ. ರಾಸಾಯನಿಕ ವಸ್ತುಗಳು, ಪ್ಲಾಸ್ಟಿಕ್ಕು, ಚರ್ಮೋದ್ಯಮ, ರಫ್ತು, ವ್ಯಾಪಾರದಿಂದ ಭಾಗ್ಯ ಪ್ರಾಪ್ತಿ. ಸಂತಾನಕ್ಕೆ ಸ್ವಲ್ಪ ವಿಳಂಬವನ್ನು ಉಂಟು ಮಾಡ್ಬೋದು ಮಿಥುನ ರಾಶಿಗೆ, ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಕಾಣ್ತಾ ಇಲ್ಲ. ಅಲ್ಲಿಗೆ ರಾಹುವಿಂದ ಭಾಳ ಉತ್ತಮವಾದ ಫಲ. ಇನ್ನು ತೃತೀಯದಲ್ಲಿ ಕೇತು, 3ನೇ ಮನೆಯಲ್ಲಿ ಕೇತು ಏನು ಹೇಳುತ್ತೆ? ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ ವ್ಯಕ್ಷೇ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ ಅನ್ನುವಂಥದ್ದು ಹೇಳುತ್ತೆ. ಕೇತು ತೃತೀಯದಲ್ಲಿದ್ದರೆ ಸ್ವಲ್ಪ ಶ್ರಮಿಕರಾಗ್ತೀರ, ಹೆಚ್ಚು ಕಷ್ಟಪಟ್ಟು ಜೀವನವನ್ನು ಹೊಂದುತ್ತೀರ. ವಿವಾದ ಅನ್ನುವಂಥದ್ದು ನಿಮ್ಮ ಮೇಲಿದ್ದರೆ ದೂರ ಆಗುತ್ತೆ. ಧನ ಭೋಗಗಳು ಉಂಟಾಗುತ್ತೆ. ಭುಜ ಹಾಗೂ ಕತ್ತಿನ ಸಮಸ್ಯೆಗಳು ಉಂಟಾಗ್ಬೋದು. ಸಹೋದರ ಸಂಪತ್ತು ನಿಮಗೆ ವೃದ್ಧಿ ಆಗುತ್ತೆ. ಮಾನಸಿಕ ತೊಂದರೆಗಳು ಬರಬಹುದಾದಂಥ ಸಾಧ್ಯತೆಗಳು, ಇದಕ್ಕೆ ಒಂದು ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇದು ರಾಹುಕೇತುವಿನ ಪ್ರಭಾವ. ಆದರೆ ಈಗ ಮಾಸ ಭವಿಷ್ಯದ ಒಂದು ವಿಚಾರವನ್ನು ನೋಡೋದಾದರೆ ಮೇ ತಿಂಗಳಲ್ಲಿ ಹೇಗಿದೆ, ಯಾವ ರೀತಿಯಾದ ಫಲ ಇದೆ? ಮೇ ತಿಂಗಳಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆ, ಗುರು ಬದಲಾವಣೆ. ಗುರು ಬಂದು 15ನೇ ತಾರೀಕು ಮೇ ತಿಂಗಳು ನಿಮ್ಮ ರಾಶಿಗೆ ಬರ್ತಾರೆ. ಇಷ್ಟು ದಿನ ಹೌಸ್ ಆಫ್ ಲಾಸಲ್ಲಿ ಇದ್ದಂಥ ಗುರು ಈಗ ಜನ್ಮ ಗುರು ಆಗ್ತಾರೆ. ಹೌಸ್ ಆಫ್ ಲಾಸ್ ಅಂದರೆ 0 ಕಂಟ್ರಿ, 12ನೇ ಮನೆ ನಷ್ಟ ಸ್ಥಾನ. ಅದಕ್ಕಿಂತ ಸ್ವಲ್ಪ ಉತ್ತಮ 0% ಇದ್ದಂಥದ್ದು ಜನ್ಮ ರಾಹುಲು ತೊಂದರೆನೇ, ಬಟ್ 0% ಇದ್ದಿದ್ದು 50% ಆಕ್ಟಿವೇಟ್ ಆಗುತ್ತೆ. 0%ಗೂ 50%ಗೂ ತುಂಬ ವ್ಯತ್ಯಾಸ ಇದೆ. 100% ಬೇಕಾದರೆ ಬರೋ ವರ್ಷ ಜೂನ್ವರೆಗೂ ವೆಯ್ಟ್ ಮಾಡಬೇಕು ನೀವು. 0%ಇಂದ 50% ಬರ್ತಾ ಇರೋದ್ರಿಂದ ಗುರು ತನ್ನ ಫಲವನ್ನು ತಾನು ಕೊಡ್ತಾ ಬರ್ತಾನೆ. ಆಮೇಲೆ ನಿಮಗೆ ಗುರು ಬಂದು ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ ಆದ್ದರಿಂದ ಗುರುವಿಂದ ಯಾವುದು ಕೆಟ್ಟದ್ದು ಅಪೇಕ್ಷೆ ಪಡೋ ಅವಶ್ಯಕತೆ ಇಲ್ಲ, ಒಳ್ಳೆಯ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು. ಇನ್ನು ಸೂರ್ಯ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ 14ನೇ ತಾರೀಕು. ಅಲ್ಲಿವರೆಗೂ ನಿಮಗೆ ಲಾಭದ ಸೂರ್ಯವನ್ನು ನೋಡ್ತಾ ಇದ್ದಂಥ ನೀವು ನಷ್ಟದ ಸೂರ್ಯವನ್ನು ಕಾಣ್ತೀರಾ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯ ಅನ್ನುವಂಥದ್ದೇ ಭಾಳ ಮುಖ್ಯ ಆಗುತ್ತೆ ಸೂರ್ಯ ಬಂದು ನಷ್ಟಕ್ಕೆ ಬಂದಾಗ. ಎಸ್ಪೆಷಲಿ ಚರ್ಮ ಹಾಗೂ ಕಣ್ಣು ಮತ್ತು ಮೊಣಕಾಲು ಹಾಗೂ ಕಾಲು ಸಮಸ್ಯೆಗಳು ಉಂಟಾಗ್ಬೋದು. ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಶುಕ್ರ ಆಗ್ಬೋದು ಅಥವಾ ನಿಮಗೆ ಬುಧ ಆಗ್ಬೋದು, ಒಳ್ಳೆಯ ಫಲವನ್ನು ಕೊಡ್ತಾ ಬರ್ತಾರೆ. ಈಗಾಗಲೇ ಶುಕ್ರ ಮತ್ತು ಗುರು ಒಂದು ಪರಿವರ್ತನಾ ಯೋಗದಲ್ಲಿರೋದ್ರಿಂದ ಹೆಚ್ಚಿನ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ. ತನ್ಮೂಲಕ ನಿಮಗೆ ಸಿದ್ಧಿನೇ ಉಂಟಾಗುತ್ತೆ ಹೊರತು ಏನೂ ತೊಂದರೆಗಳಾಗಲ್ಲ. ಈ ಮಾಸದಲ್ಲಿ ಹೇಗಿದೆ? ಈ ಮಾಸ ನಿಮಗೆ
ಗುರು ಸ್ವಲ್ಪ ಫಲವನ್ನು ಕೊಡ್ತಾನೆ. ರಾಹು ಬಲ ಹೆಚ್ಚಾಗುತ್ತೆ. ಸೂರ್ಯನ ಬಲ ಅರ್ಧ ಮಾಸದಷ್ಟು ಸೂರ್ಯನ ಬಲ ತುಂಬ ಚೆನ್ನಾಗಿರುತ್ತೆ. ಸಕಾಲಕ್ಕೆ ಉತ್ತಮವಾದ ಧನಲಾಭ, ಧನ ಸಂಪತ್ತು ವೃದ್ಧಿಯಾಗುತ್ತೆ. ರೈತರಿಗೆ ಅಡಚಣೆ ದೂರ ಆಗುತ್ತೆ. ವಾಹನ ಸವಾರರಿಗೆ ತುಂಬ ಚೆನ್ನಾಗಿರುತ್ತೆ. ವಾಹನ ಮಾಲೀಕರಿಗೂ, ವಾಹನ ಕೆಲಸ ಮಾಡುವಂಥ ಡ್ರೈವರ್ಸ್ಗೂ ಚೆನ್ನಾಗಿರುತ್ತೆ. ಸನ್ಮಾರ್ಗಗಳಿಂದ ಒಳ್ಳೆ ಗೌರವ ಪ್ರಾಪ್ತಿಯಾಗುತ್ತೆ. ವಿದ್ಯೆಯಲ್ಲಿ ಯಶಸ್ಸು, ಭೂಮಿಯಲ್ಲಿ ಯಶಸ್ಸು, ಮತ್ತು ವಾದ ವಿವಾದಗಳಲ್ಲಿ ನೀವು ಜಯವನ್ನು ಗಳಿಸ್ತೀರ. ಶತ್ರುಗಳಿಂದ ನೀವು ದೂರ ಆಗ್ತೀರಾ. ಒಳ್ಳೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆಯನ್ನು ಕಾಣ್ಬೋದು ಮಿಥುನ ರಾಶಿಯವರು ಈ ತಿಂಗಳು. ಸ್ವಲ್ಪ ಈ ಪ್ರಿಂಟಿಂಗ್ ಪ್ರೆಸ್ಸು ಮತ್ತು ನವೀಕರಣದ ವಸ್ತುಗಳು, ಪಿಂಗಾಣಿ ವಸ್ತುಗಳು, ಗಾಜಿನ ವಸ್ತುಗಳು, ತಯಾರಕರು, ಮಾರಾಟಗಾರರಿಗೆ ತುಂಬ ಒಳ್ಳೆಯ ಫಲ. ಗ್ರಾನೈಟ್ ಬಿಸ್ನೆಸ್ಸು, ಸ್ಟೋನ್ ಬಿಸ್ನೆಸ್ಸು, ಬಿಲ್ಡಿಂಗ್ ಮೆಟೀರಿಯಲ್ಸು, ಬಿಲ್ಡಿಂಗ್ ಕಟ್ಟುವಂಥದ್ದು, ಈ ಥರದ ವ್ಯಕ್ತಿಗಳಿಗೆ, ಸಿವಿಲ್ ಇಂಜಿನಿಯರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಶತ್ರು ಬಾಧೆಗಳು ದೂರ ಆಗುತ್ತೆ. ಭಾಳ ಉತ್ತಮವಾದ ಫಲ ಸಿಗುತ್ತೆ. ಕಾರ್ಯಸಿದ್ಧಿ, ಯಶಸ್ಸು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಅಪಾಯದಿಂದ ಪಾರಾಗ್ತೀರಾ, ಅದು ಮೇಜರ್ ಪ್ಲಸ್ ಪಾಯಿಂಟ್. ವಿದ್ಯಾಭ್ಯಾಸದಲ್ಲಿ ಕೊರತೆನೇ ಇರಲ್ಲ. ವಿದ್ಯಾಭ್ಯಾಸಕ್ಕೆ ಅಡಚಣೆಗಳು ದೂರ ಆಗುತ್ತೆ. ಅನುಕೂಲಗಳು ಜಾಸ್ತಿ ಆಗುತ್ತೆ, ಅನಾನುಕೂಲಗಳು ದೂರ ಆಗುತ್ತೆ. ಇನ್ನು ಶತ್ರುಗಳೆಲ್ಲ ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಫಲ ಇದೆ. ಸ್ವಲ್ಪ ಮಟ್ಟಿಗೆ ಬದಲಾವಣೆ, ಸ್ಥಾನಪಲ್ಲಟ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ. ಬ್ರಾಂಚಸ್ಸನ್ನು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸನ್ನು ಮಾಡುವಂಥ ಯೋಗ್ಯತೆಗಳು ಭಗವಂತ ಕೊಡ್ತಾನೆ. ಮತ್ತು ಬಂಧುಗಳಿಂದ ನಿಮಗೆ ಅನುಕೂಲ, ಬಂಧುಗಳ ಸಮಾಗಮ ಹೆಚ್ಚಾಗುತ್ತೆ. ಗೃಹದಲ್ಲಿ ಶುಭ ಕಾರ್ಯ ಹೆಚ್ಚಾಗುತ್ತೆ. ಸರ್ಕಾರಿ ಕೆಲಸದಲ್ಲೂ ಕೂಡ ಅನುಕೂಲ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ದಿಗ್ವಿಜಯ ಪ್ರಾಪ್ತಿ. ಕೋರ್ಟು ಕಚೇರಿಗಳಲ್ಲಿ ಯಶಸ್ಸು. ಕಬ್ಬು, ಸಕ್ಕರೆ, ಮರಕಲ್ಲು, ಬೆಲ್ಲ, ಕರ್ಪೂರ ಈ ಥರದ ವ್ಯಾಪಾರ ಮಾಡುವಂಥವ್ರಿಗೆ ಮತ್ತಷ್ಟು ಮಗದಷ್ಟು ಫಲ, ಶುಭ ಚೆನ್ನಾಗಿದೆ. ಇನ್ನು ದಾನ ಮಾಡುವಂಥ ಅವಕಾಶ ಹೆಚ್ಚು ಸಿಗುತ್ತೆ ನಿಮಗೆ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಭೂಮಿ ಅಥವಾ ಮನೆ ನಿಮ್ಮದಾಗುವಂಥ ಸಾಧ್ಯತೆಗಳು ಅಥವಾ ಅದರ ಲಕ್ಷಣಗಳು ಅಥವಾ ಅದರ ದಾರಿ ಪ್ರಾರಂಭ ಆಗುತ್ತೆ. ಈ ಮೇ ತಿಂಗಳು ನೀವು ಪ್ರಯತ್ನ ಪಟ್ಟರೆ ಲಾಭದಾಯಕವಾಗಿದೆ. ಮಾತುಕತೆಯ ಒಪ್ಪಂದಗಳು ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೊಸದಾಗಿ ಏನಾದರೂ ನೀವು ಕೆಲಸ ಹುಡುಕಬೇಕು ಅನ್ನೋದಾದರೆ ಇದು ತುಂಬ ಪ್ರಶಸ್ತವಾದ ಕಾಲ. ಹುಡುಕಿ ಖಂಡಿತ ಅನುಕೂಲ ಆಗುತ್ತೆ. ಈ ಪ್ಲೈವುಡ್ಡು, ಸಾಮಿಲ್ಲು, ಮರ ಸಂಬಂಧಪಟ್ಟಂಥದ್ದು, ಗಿಡ ಸಂಬಂಧಪಟ್ಟಂಥ ನರ್ಸರಿ ಈ ಥರ ವ್ಯಾಪಾರ ಮಾಡುವಂಥವ್ರಿಗೆ ಭಾಳ ಚೆನ್ನಾಗಿದೆ. ಹಣ್ಣು, ಹೂವು, ತರಕಾರಿ ವ್ಯಾಪಾರ ಮಾಡುವಂಥವ್ರಿಗೂ ತುಂಬ ಯಥೇಚ್ಛ ಫಲಗಳನ್ನು ಪಡಿಬೋದು. ಮೀಡಿಯೇಟರ್ಸ್ಗೆ ತುಂಬ ಚೆನ್ನಾಗಿದೆ ಅನ್ಬೋದು, ಗೌರವ ಪ್ರಾಪ್ತಿ. ಮತ್ತು ರೇಷ್ಮೆ ತಯಾರಕರು, ರೇಷ್ಮೆ ವ್ಯಾಪಾರಕರಿಗೂ ಕೂಡ ತುಂಬ ಚೆನ್ನಾಗಿದೆ. ವಾಹನ ಸೇಲ್ಸ್ ಮಾಡುವಂಥವ್ರು, ಸರ್ವಿಸ್ ಮಾಡುವಂಥವ್ರು ಅಂಥವ್ರಿಗೂ ತುಂಬ ಅನುಕೂಲವಾಗಿರುತ್ತೆ. ಭಾಳ ಒಳ್ಳೆಯ ಫಲವನ್ನು ನೋಡ್ಬೋದು. ನಿಮ್ಮ ಸಹೋದರಿಯರಿಂದ ನಿಮಗೆ ಸಹಾಯ ಸಿಗುತ್ತೆ. ಮತ್ತು ಮನೆಯಲ್ಲಿ ಕುಟುಂಬ ವೃದ್ಧಿ ಆಗುತ್ತೆ. ಕುಟುಂಬ ವೃದ್ಧಿ ಅಂದರೆ ಒಂದು ಸಂತಾನ ಆಗೋದು ಅಥವಾ ಮದುವೆ ಮಾಡ್ಕೊಳ್ಳೋದು, ತನ್ನ ಮೂಲಕ ಕುಟುಂಬ ದೊಡ್ಡದಾಗುತ್ತೆ. ಪ್ರಯಾಣ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆ ಪ್ರಯಾಣದಿಂದ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ, ಬಂದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ತುಂಬ ಚೆನ್ನಾಗಿದೆ. ವಿಶ್ವವನ್ನು ಗೆಲ್ಲುವಂತಹ ಮಹಾಶಕ್ತಿ ನಿಮಗಿದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಣ್ಣ ಪ್ರಮಾಣಕ್ಕೆ ಪರಿವರ್ತನೆ ಮಾಡಿ ಅದನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿ ನಿಮಗಿದೆ. ಮೆಡಿಕಲ್ ರಿಲೇಟೆಡ್ ಹಾಸ್ಪಿಟಲ್ಸು ಕಟ್ಟಿರೋರು, ಮೆಡಿಕಲ್ ಕಾಲೇಜು, ಸಣ್ಣ ಪುಟ್ಟ ಕ್ಲಿನಿಕ್ ಇಟ್ಕೊಂಡಿರ್ತಕ್ಕಂಥವ್ರು, ಮೆಡಿಕಲ್ ಶಾಪು ಅಥವಾ ವೈದ್ಯಕೀಯ ಎಕ್ವಿಪ್ಮೆಂಟ್ಸ್ಗೆ ಸಂಬಂಧಪಟ್ಟಾಗೆ ಮ್ಯಾನುಫ್ಯಾಕ್ಚರರ್ಸು ಅದನ್ನು ಸೇಲ್ ಮಾಡುವಂಥವ್ರು ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಕ್ರೀಡಾಸಕ್ತರಾಗ್ತೀರಾ. ಒಂದು ಒಳ್ಳೆ ಕ್ರೀಡೆಗಳಲ್ಲೇ ನೀವು ಇದ್ದರೆ ಈ ತಿಂಗಳು ಯಶಸ್ಸನ್ನು ಕಾಣ್ಬೋದು. ಜೊತೆಗೆ ಕ್ರೀಡಾ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರು, ಈಗ ಒಂದು ವಾಲಿಬಾಲು, ಫುಟ್ಬಾಲು, ಬ್ಯಾಟು, ಬಾಲು ಮತ್ತು ಈ ಥರ ಶಟಲ್ ಕಾಕು ಈ ಥರದ್ದು ಏನೇನು ನೀವು ವ್ಯಾಪಾರ ಮಾಡಬೇಕಲ್ಲ, ಈ ಸ್ಪೋರ್ಟ್ಸ್ ರಿಲೇಟೆಡ್ ಬಿಸ್ನೆಸ್ಸು, ಅದು ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಸಾಲಗಾರರ ಭಯ ದೂರ ಆಗುತ್ತೆ. ಸುವರ್ಣ ಮಾಸ ಅಂತ ಕರಿತೀವಿ, ಅಂದರೆ ಬಂಗಾರದ ಮಾಸ ಅಂದರೆ ಒಳ್ಳೆಯದಾಗುತ್ತೆ ಅಂದರೆ ಬಂಗಾರ ಬರುತ್ತೆ ಅಂತಲ್ಲ. ಜೊತೆಗೆ ನಷ್ಟಗಳು, ದುಃಖಗಳು ದೂರವಾಗಿ ಒಂದು ಸ್ವಲ್ಪ ಪಾಸಿಟಿವ್ ನಿಮ್ಗೆ ಉತ್ಪತ್ತಿ ಆಗುತ್ತೆ. ಒಂದು ಸ್ವಲ್ಪ ಅಪಾಯದಿಂದ ನೀವು ರಕ್ಷಣೆ ಸಿಗುತ್ತೆ ನಿಮಗೆ. ವಿವಾಹಾದಿ ಮಂಗಳಕರ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಶತ್ರುಗಳಿಂದ ಖರ್ಚು ಕೂಡ ಆಗುತ್ತೆ, ಆದರೆ ಶತ್ರುಗಳಿಂದ ನಿಮಗೆ ಸಮಸ್ಯೆ ದೂರವಾಗುತ್ತೆ. ಮತ್ತು ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು ಈ ಥರ ಬರುವಂಥ ಸಾಧ್ಯತೆಗಳಿದ್ದರೂ ಅದನ್ನು ತನ್ನಷ್ಟಕ್ಕೆ ತಾನೇ ಪರಿಹಾರ ಮಾಡುವಂಥ ಶಕ್ತಿ ಈ ಒಂದು ತಿಂಗಳ ಗ್ರಹ ಗೋಚಾರದಿಂದ ನಿಮಗೆ ಸಿಗುತ್ತೆ. ರಾಜದಂಡ, ಸ್ವಲ್ಪ ಸರ್ಕಾರದಿಂದ ನಿಮಗೆ ಫೈನ್ ಬೀಳುವಂಥ ಸಾಧ್ಯತೆ. ಏನೋ ಒಂದು ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸ್ಬಿಡೋದು ಅಥವಾ ನೋ ಪಾರ್ಕಿಂಗಲ್ಲಿ ಗಾಡಿ ಇಟ್ಬಿಡೋದು, ಈ ಥರದ್ದೇನಾದರೂ ಒಂದು ಸ್ವಲ್ಪ ಸರ್ಕಾರದಿಂದ ನಿಮಗೆ ರಾಜದಂಡ ಬೀಳುವಂಥ ಸಾಧ್ಯತೆ. ಒಂದಷ್ಟರ ಮಟ್ಟಿಗೆ ನಿಮಗೆ ಅನುಕೂಲಗಳೇ ಹೆಚ್ಚು ಕಾಣ್ತಾ ಇದೆ. ಜೊತೆಗೆ ವಿದ್ಯಾಲಾಭ, ಯಶಸ್ಸು, ಕೀರ್ತಿ ಅನ್ನುವಂಥದ್ದು ಸಿಗುತ್ತೆ. ಆಮೇಲೆ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟಿ ವಿ ಮೀಡಿಯಾ ಈ ಥರದ ಮೀಡಿಯಾಗಳಲ್ಲೆಲ್ಲ ತುಂಬ ಒಳ್ಳೆಯ ಫಲ ಇದೆ.
ಬಂಡವಾಳ ಹೂಡಿಕೆಗೆ ಇದು ಅತ್ಯಂತ ಶುಭ ಮಾಸ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಲ್ಲೂ ಗೌರವ, ಅಧಿಕಾರಿಗಳಿಂದ ಸಹಾಯ, ನಿಮ್ಮ ಒಂದು ಮೇಲಧಿಕಾರಿಗಳಿಂದ ನಿಮ್ಗೆ ಇರತಕ್ಕಂಥ ಕಿರುಕುಳಗಳು ದೂರವಾಗಿ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಒಪ್ಪಂದ ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಗೌರ್ಮೆಂಟ್ ರಿಲೇಟೆಡ್ ಫರ್ಮ್ ಕ್ರಿಯೇಟ್ ಮಾಡಿ ಗೌರ್ಮೆಂಟ್ ಜೊತೆ ವ್ಯಾಪಾರ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಒಳ್ಳೆಯದು. ರಾಜದರ್ಶನ ಆಗುತ್ತೆ. ಶುಭ ಕಾರ್ಯಗಳಿಗೆ ಈ ಮಾಸ ಹೇಳಿದಂಥ ಮಾಸ, ಹಾಗಾಗಿ ಪ್ರಯತ್ನ ಪಡಿ, ಶುಭ ಕಾರ್ಯಗಳಾಗುತ್ತೆ. ಆಭರಣ ಕೊಳ್ಳೋದಕ್ಕೂ ಕೂಡ ತುಂಬ ಒಳ್ಳೆಯ ಮಾಸ ಅಂತ ಹೇಳ್ಬೋದು. ತುಂಬ ಜಾಸ್ತಿ ಆಗಿಬಿಟ್ಟಿದೆ ಬಂಗಾರದ ರೇಟು, ಆದರೂ ಸ್ವಲ್ಪ ಕೂಡಿಟ್ಟು ತೊಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಪ್ತರಿಂದ ಗೌರವ ನಿಮಗೆ ಹೆಚ್ಚು ಪ್ರಾಪ್ತಿಯಾಗುತ್ತೆ. ಅಪಾಯದಿಂದ ರಕ್ಷಣೆ ಆಗುತ್ತೆ. ಮನೆಯಲ್ಲಿ ಒಂದು ಬಲಿಷ್ಠವಾದಂಥ ಸ್ಥಾನ ನಿಮಗೆ ಸಿಗುತ್ತೆ. ಹೊಸ ಹೊಸ ಆಫರ್ಸು, ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ. ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ, ಅದು ಭಾಳ ಮುಖ್ಯವಾಗುತ್ತೆ. ಜೊತೆಗೆ ನಿಮಗೆ ತಗೊಳ್ಳುವಂಥ ನಿರ್ಧಾರದ ಒಂದು ಸಂದರ್ಭದಲ್ಲಿ ಹಿರಿಯರನ್ನು ಅಥವಾ ಅನುಭವಸ್ಥರನ್ನ ಅಥವಾ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಆಭಿಚಾರ ಕೃತ್ರಿಮ ದೋಷಗಳು, ಕೆಟ್ಟದ್ದೇನಾದರೂ ಇದ್ದರೆ ಅದೆಲ್ಲ ಈ ತಿಂಗಳಿಂದ ದೂರ ಆಗ್ತಾ ಹೋಗುತ್ತೆ ನಿಮಗೆ. ಅದರಿಂದ ಸ್ವಲ್ಪ ದುಃಖ ವಿಮೋಚನೆ ಆಗಿ, ಸುಖ ಪ್ರಾಪ್ತಿಯಾಗಿ, ಅಪವಾದಗಳು ದೂರವಾಗಿ ಒಂಥರ ಕ್ಲೀನ್ ಚಿಟ್ಟಾಗಿ ಹೊರಗೆ ಬರ್ತೀರ. ಇನ್ನು ಕಳೆದುಕೊಂಡಂಥ ಸ್ಥಾನ ನಿಮಗೆ ಲಭ್ಯವಾಗುತ್ತೆ. ಕಳೆದುಕೊಂಡಂಥ ವಸ್ತುಗಳು ನಿಮ್ಗೆ ಸಿಗುತ್ತೆ. ದುಡ್ಡು ಯಾರಿಗಾದ್ರೂ ಕೊಟ್ಟು ನಿಮಗೆ ಬರ್ತಾ ಇಲ್ಲ ಅಂತಂದರೆ ಈ ತಿಂಗಳು ನೀವು ಪ್ರಯತ್ನ ಪಟ್ಟರೆ ಬರುತ್ತೆ. ಈ ಥರದೆಲ್ಲ ನಿಮ್ಮ ಅನುಕೂಲಗಳು. ಕುಟುಂಬ ಸಂಬಂಧಪಟ್ಟಾಗಿ ಸ್ವಲ್ಪ ಅಧಿಕ ಖರ್ಚನ್ನು ಮಾಡುವಂಥ ಸಾಧ್ಯತೆಗಳು, ಸ್ವಲ್ಪ ಖರ್ಚಿನ ಕಡೆಗೆ ಹೆಚ್ಚು ಗಮನ ಕೊಡುವಂಥದ್ದು ಭಾಳ ಉತ್ತಮ. ಇಷ್ಟು ಬಿಟ್ಟರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಯಾವುದೂ ಕಾಣ್ತಾ ಇಲ್ಲ, ಎಲ್ಲ ಸಣ್ಣ ಪ್ರಮಾಣದ ಸಮಸ್ಯೆಗಳೇ. ಸಾಧ್ಯವಾದಷ್ಟು ಸ್ವಲ್ಪ ನರಸಿಂಹಸ್ವಾಮಿನ ಈ ತಿಂಗಳು ಹೆಚ್ಚು ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ನಾನು ನಿಮಗೆ ಗ್ರಹಗಳ ಒಂದು ಬಲಿಷ್ಠವಾದ ಫಲ ಮುಂದುವರಿಬೇಕು ಅನ್ನೋದಕ್ಕೋಸ್ಕರ ಒಂದು ಮಂತ್ರವನ್ನು ಕೊಡ್ತೀನಿ. ಕ್ಲೇಶಗಳು ಅಂದರೆ ಕ್ಲೇಶ ಅಂತ ಹೇಳ್ತೀವಿ, ಕೋಪ, ತಾಮಸ ಗುಣ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಕ್ಲೇಶಗಳು ದೂರ ಆಗೋದಕ್ಕೋಸ್ಕರ ನಾನೊಂದು ಮಂತ್ರ ಕೊಡ್ತೀನಿ, ಬೀಜಾಕ್ಷರಿ. ಪ್ರತಿನಿತ್ಯ 54 ಅಥವಾ 108 ಅಥವಾ 10 ನಿಮಿಷ ಆದರೂ ಜಪ ಮಾಡಿ. ಇದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಈ ಮಾಸ ಮತ್ತಷ್ಟು ಬಲ ಆಗಿ ಯಶಸ್ಸು ಕಾಣ್ಬೋದು. ಓಂ ಕ್ಲೀಂ ಕೇಶನಾಶಯ ವಿವಾದಂ ವಿದಾರಣಾಯ ಐಂ ಓಂ ಫಟ್ ಅಂತ ಮಂತ್ರ. ಓಂ ಕ್ಲೀಂ ಕ್ಲೇಶನಾಶಯ ವಿವಾದಂ ವಿದಾರಣಯ ಓಂ ಐಂ ಓಂ ಫಟ್. ಇನ್ನೊಂದು ಸಲ ಹೇಳ್ತೀನಿ. ಓಂ ಕ್ಲೀಂ ಕೇಶನಾಶಯ ವಿವಾದಂ ವಿದಾರಣಾಯ ಐಂ ಓಂ ಫಟ್. ಇದು ಬೀಜಾಕ್ಷರಿ ಮಂತ್ರ, ಮಿಥುನ ರಾಶಿ ಬೀಜಾಕ್ಷರಿ. ಈ ಬೀಜಾಕ್ಷರಿಯನ್ನು ನೀವು ಈ ತಿಂಗಳು ಪೂರ್ತಿ ಜಪ ಮಾಡೋದ್ರಿಂದ ಮತ್ತಷ್ಟು ಮಗದಷ್ಟು ಶುಭ ಫಲವನ್ನು ಪಡಿಬೋದು. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಮೂಲ ಜಾತಕವನ್ನು, ದೊಡ್ಡ ದೊಡ್ಡ ಗ್ರಹಗಳು ಬದಲಾವಣೆ ಆಗ್ತಿರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಮತ್ತಷ್ಟು ಮಗದಷ್ಟು ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಹುಕೇತು ಬದಲಾವಣೆ ಹಾಗೂ ಮೇ ತಿಂಗಳ ಮಾಸ ಭವಿಷ್ಯ ಬಗ್ಗೆ ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.